ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ಆದಾಗಿಂದ ಅಂತೂ ಆಕ್ಚುಲಿ ಸೆಕೆಂಡ್ ಟೈಮ್ ಅಮ್ಮ ಆದಾಗಿಂದ ಅಂತೂ ನನಗೆ ನನ್ನ ಒಂದು ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಸೆಲ್ಫ್ ಕೇರ್ಗೆ ಸ್ವಲ್ಪ ಸಮಯವನ್ನ ಕೊಡೋಣ ಅಂತ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ದಿನ ಶುರು ಆಗೋದು ಪಾಪುಗೆ ಜಾಕಾಯಿ ತುಪ್ಪ ತಿನ್ಸೋದ್ರಿಂದ. ಈಗ ಅವನಿಗೆ 5 ತಿಂಗಳು ಕಂಪ್ಲೀಟ್ ಆಗಿರೋದ್ರಿಂದ ಜಾಕಾಯಿ ತುಪ್ಪವನ್ನು ಸ್ಟಾಪ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಸಾಣೆ ಕಲ್ಲಲ್ಲಿ ಇದನ್ನ ತೆಗೆದು ಅವನಿಗೆ ಡೈಲಿ ನೆಕ್ಕಿಸ್ತೀನಿ. ಒಳ್ಳೆಯಲ್ಲಿ ಹಾಕ್ತಾ ಇದ್ದೆ, ಆದ್ರೆ ಈಗ ಅವ್ನು ಸ್ವಲ್ಪ ದೊಡ್ಡವನಾಗ್ತಿರೋದ್ರಿಂದ ಒಳ್ಳೆಯಲ್ಲಿ ಅವನಿಗೆ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಏನ್ ಬೇಕಂತ ಕೇಳಿದ್ರು ನಮ್ಮಮ್ಮ ಈ ಒಂದು ಬೆಳ್ಳಿಯ ಪ್ಲೇಟ್ ಅನ್ನ ಕೊಡಿಸ್ಕೊಂಡು ಬಂದಿದ್ದೀನಿ. ಇದ್ರಲ್ಲಾದ್ರೆ ನೀಟಾಗಿ ಕಲಿಸ್ಕೊಂಡು ತಿನ್ಸೋದಕ್ಕೂ ಕೂಡ ಅವನಿಗೆ ಹೆಲ್ಪ್ ಆಗುತ್ತೆ ಅಂತ ಡೈಲಿ ಒಂದು ಬಾದಾಮಿ, ಸ್ವಲ್ಪ ವಾಲ್ನಟ್ ಹಾಗೆ ಸ್ವಲ್ಪ ಉತ್ತುತ್ತೆ ಹಣ್ಣನ್ನ ತೆಗೆದು ತಿನ್ನಿಸ್ತೀನಿ. ಮೊದಲಾಗಿದ್ರೆ ಬಿಸಿ ನೀರಲ್ಲಿ ತೆಗೆದು ತಿನ್ನಿಸ್ತಾ ಇದ್ದೆ, ಆದ್ರೆ ಮನೆಯಲ್ಲಿ ಎದೆ ಹಾಲಲ್ಲೇ ತೆಗೆದು ತಿನ್ಸು ತುಂಬಾ ಒಳ್ಳೇದು, ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ತಿಂತಾನೆ ಬೇಗ ಅಂತ ಹೇಳಿದ್ರು. ಬಿಸಿನೀರಲ್ಲಿ ತೆಗೆದು ತಿನ್ನಿಸ್ದಾಗ್ಲೂ ಅವನೀಗ ಟೇಸ್ಟ್ ಇಷ್ಟ ಆಗಿ ತಿಂತಾ ಇದ್ದ. ಬಟ್ ಇವತ್ತು ಎದೆ ಹಾಲಿಂದ ಶುರು ಮಾಡೋಣ ಅಂತ, ಯಾಕೆ ಅಂದ್ರೆ ಇನ್ನು 6 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಅವನಿಗೆ ಸರಿ ಎಲ್ಲ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ವಾ, ಅದಕ್ಕೆ. ಬಟ್ ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅಂತಾನೆ ನಾನು ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿ ತರಿಸಿದ್ದೀನಿ. ಈ ಒಂದು ಬ್ರೆಸ್ಟ್ ಮಿಲ್ಕ್ ಪಂಪ್ ಅನ್ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್. ಕೆಳಗಡೆ ಇರುವಂತ ಬಾಟಲ್ ಅನ್ನ ನಾವು ಫೀಡಿಂಗ್ ಬಾಟಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಎಲ್ಲಾದ್ರೂ ಟ್ರಾವೆಲ್ ಮಾಡೋವಾಗ ಮಕ್ಕಳಿಗೆ ಫೀಡ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಮನೆಯಲ್ಲೇನೆ ಈ ರೀತಿನಲ್ಲಿ ಹಾಲನ್ನ ನಾವು ಪಂಪ್ ಮಾಡಿಕೊಂಡು ಹೊರಗಡೆ ಎಲ್ಲಾದ್ರೂ ಹೋದಾಗ ಮಕ್ಕಳಿಗೆ ಕುಡಿಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ತುಂಬಾನೇ ಯೂಸ್ಫುಲ್ ಆಗಿರುವಂತ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೋಡ್ಬೋದು, ನಾನಿಲ್ಲಿ ಈಗ ಒಂದು ಸ್ವಲ್ಪ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಸೊ ಈಗ ಈ ಡ್ರೈ ಫ್ರೂಟ್ಸ್ ಅನ್ನ ತೆಗೆಯೋದಕ್ಕೆ ಹಾಲು, ಡ್ರೈ ಫ್ರೂಟ್ಸ್, ಈ ಸಾಣೆಕಲ್ಲು ಎಲ್ಲ ರೆಡಿ ಇದೆ. ಈ ಸಾಣೆಕಲ್ಲು ನನ್ನ ಹತ್ರ ಇರ್ಲಿಲ್ಲ. ನೀವು ಲಾಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡೋದಾಗಿದ್ರೆ ನಾನು ಕುಟ್ಟೋ ಕಲ್ಲನ್ನ ಉಲ್ಟಾ ಮಾಡ್ಬಿಟ್ಟು ತೇಯ್ತಾ ಇದ್ದೆ. ಈ ಸಾಣೆಕಲ್ಲನ್ನ ಭೂಮಿಕಾ ಅವ್ರ ಅಮ್ಮ ನನಗೋಸ್ಕರ ಅಂತಾನೆ ಹೊಸದನ್ನ ತಗೊಂಡು ಕೊಟ್ಟು ಕಳ್ಸಿದ್ದಾರೆ. ಈಗ ಅವನ ಫುಡ್ ಅನ್ನ ರೆಡಿ ಮಾಡ್ಕೊಂಡ್ ಬಿಡೋಣ. ಸ್ವಲ್ಪ ಹಾಲನ್ನ ಸಾಣೆಕಲ್ ಮೇಲೆ ಹಾಕೊಂಡು ಬಾದಾಮಿಯನ್ನ ತೇಯ್ತಾ ಇದ್ದೀನಿ. ಅದು ನೀಟಾಗಿ ಪೇಸ್ಟ್ ರೀತಿ ಆದ್ಮೇಲೆ ಅದನ್ನ ನಾನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ನಾನು ಈ ರೀತಿನಲ್ಲಿ ತೆಗೆದ್ಬಿಟ್ಟು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಇವನಿಗೆ ತಿನ್ನಿಸ್ತೀನಿ. ತುಪ್ಪ ಹಾಕಿದ್ದಾಗ ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದ, ಆದ್ರೆ ಈಗ ಬರೀ ಹಾಲನ್ನ ಹಾಕಿ ತೆಗೆದಿರೋದ್ರಿಂದ ಟೇಸ್ಟ್ ಅವನಿಗೆ ತುಂಬಾನೇ ಇಷ್ಟ ಆಗಿದೆ, ಚೆನ್ನಾಗಿ ತಿಂತಾನೆ. ಇನ್ನು ಡ್ರೈ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡೋದು ಮಕ್ಕಳಿಗೆ ತುಂಬಾನೇ ಒಳ್ಳೇದು. ನಾನು ರಾಗಿ ಸಾರಿಯನ್ನ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಅದಕ್ಕೂ ಡ್ರೈ ಫ್ರೂಟ್ಸ್ ಅನ್ನ ಮಿಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಅವನಿಗೆ ಡ್ರೈ ಫ್ರೂಟ್ಸ್ ನೆಲ್ಲ ತಿನ್ನಿಸ್ಬಿಟ್ಟು ಈಗ ಮಲ್ಕೊಂಡಿದ್ದಾನೆ. ಅದಾದ್ಮೇಲೆ ಇವತ್ತು ನಾನು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಮಕ್ಕಳು, ಅದು ಇಬ್ರು ಮಕ್ಕಳಾದ್ಮೇಲಂತೂ ನನಗೆ ಯಾವುದಕ್ಕೂ ಮೀ ಟೈಮ್ ಅಂತ ನನಗೆ ಟೈಮೇ ಸಿಗ್ತಾ ಇಲ್ಲ. ಸಿಕ್ಕಿರೋದ್ರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಒಂದು ಕೇರನ್ನ ಮಾಡ್ಕೊಳ್ಬೇಕು. ತುಂಬಾ ದಿನ ಆಗಿದೆ. ಫಸ್ಟ್ ಎಲ್ಲ ನನ್ನ ಹೇರ್ಗೆ ಎಷ್ಟು ಕೇರ್ ಮಾಡ್ತಾ ಇದ್ರೆ ಅಂದ್ರೆ ವೀಕ್ಲಿ ಒನ್ಸ್ ಮೆಹಂದಿ ಕಲಸಿ ಹಚ್ಕೊಳ್ಳೋದಾಗಿರ್ಬೋದು, ದಾಸವಾಳ ಸೊಪ್ಪು ಹಚ್ಕೊಳ್ಳೋದಾಗಿರ್ಬೋದು, ತರಂತರದ ಆಯುರ್ವೇದಿಕ್ ಎಣ್ಣೆಗಳನ್ನ ಮಾಡ್ತಾ ಇದ್ವಿ. ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಕುದಿಸಿ ಇಟ್ಕೊಳ್ಳೋದಾಗಿರ್ಬೋದು. ಈಗಂತೂ ನನಗೆ ಕರೆಕ್ಟ್ ಆಗಿ ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಹೇರ್ ಕೇರ್ ಅನ್ನ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡೋಣ ಇನ್ಮೇಲಾದ್ರೂ ಅಂತ ಅನ್ಕೊಂಡು ಇವತ್ತಿನ ಒಂದು ವ್ಲಾಗ್ ಅಲ್ಲಿ ಹೇರ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿ ಆಗಿರೋದ್ರಿಂದ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸೊಪ್ಪು ಬೇಕು ಅದೆಲ್ಲ ನಮ್ಮ ಮನೆಯಲ್ಲೇ ಸಿಗ್ತಾ ಇದೆ. ನೋಡಿ, ಒಂದ್ ಸ್ವಲ್ಪ ದಾಸವಾಳದ ಸೊಪ್ಪನ್ನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲಾ ಗಿಡಗಳು ನಮ್ಮ ಮನೆಯ ಮುಂದೆನೆ ಸಿಗೋದ್ರಿಂದ ನನಗೆ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ, ಆಲೋವೆರಾ ಎಷ್ಟು ಚೆನ್ನಾಗಿ ಬೆಳೆದಿದೆ. ಆಲೋವೆರಾ ಹೇರ್ ಕೇರ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಸ್ವಲ್ಪ ಆಲೋವೆರಾವನ್ನ ನಾನೀಗ ತಗೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ದಾಸವಾಳದ ಸೊಪ್ಪು, ಕಟ್ ಮಾಡಿರುವಂತ ಸ್ವಲ್ಪ ಆಲೋವೆರಾ ಇದನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಸಣ್ಣ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತು ಈಗ ಆನಿಯನ್ ಶಾಂಪೂ, ಆನಿಯನ್ ಆಯಿಲ್ ಅಂತ ಏನಕ್ಕೆ ಬರ್ತಾ ಇದೆ ಅನ್ನೋದು. ಈಗ ಇದನ್ನ ನಾನು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಹೇರ್ ಮಾಸ್ಕ್ ಈಗ ರೆಡಿ ಆಗಿದೆ. ಈಗ ಈ ಪೇಸ್ಟ್ ಅನ್ನ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಬಗೆ ಮಾಡ್ಕೊಂಡು ಹಚ್ಕೊಳ್ಳೋಣ.
ನಿಜವಾಗ್ಲೂ ಹೇಳ್ತೀನಿ, ದಾಸವಾಳದ ಸೊಪ್ಪು ಕೂದಲು ದಟ್ಟ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಆಲೋವೆರಾ ನಮ್ಮ ಕೂದಲನ್ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿನಲ್ಲಿ ಈರುಳ್ಳಿ ಆಗಿರ್ಬೋದು, ಅದು ಕೂದಲನ್ನ ದಟ್ಟವಾಗಿ ಮತ್ತೆ ಕಪ್ಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೂರನ್ನು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಇನ್ನು ಕೆಲವೊಂದೊಂದ್ಸಲ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ತೀನಿ. ಮೊದಲೆಲ್ಲ ಈ ಒಂದು ಹೇರ್ ಪ್ಯಾಕ್ ಅನ್ನು ನಾನು ವೀಕ್ಲಿ ಒನ್ಸ್ ಕರೆಕ್ಟ್ ಆಗಿ ಮಾಡಿ ಹಚ್ಕೊಂಡು ಹೇರ್ ಅನ್ನ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಅವಾಗ ಅಂದ್ರೆ ಕೂದಲು ತುಂಬಾ ಉದ್ದ ಇರ್ತಾ ಇತ್ತು, ದಟ್ಟ ಇರ್ತಾ ಇತ್ತು. ಈಗ ಸ್ವಲ್ಪ ಶಾರ್ಟ್ ಹೇರ್ ಇರೋದ್ರಿಂದ ನನಗೆ ಅಷ್ಟೊಂದು ಏನ್ ಮಾಸ್ಕ್ ಬೇಕಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ಒಂದು ಪೇಸ್ಟ್ ಅನ್ನ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಇದನ್ನ ಇನ್ನ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಸೊಪ್ಪುಗಳನ್ನ ಹುಡ್ಕೋವಷ್ಟು ಅವಶ್ಯಕತೆ ಇಲ್ಲ, ಎಲ್ಲವುದು ಕೂಡ ನಮ್ಮನೆಯಲ್ಲೇ ಸಿಗೋದ್ರಿಂದ. ಈ ರೀತಿ ಕಂಪ್ಲೀಟ್ ಆಗಿ ಆ ಒಂದು ಹೇರ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೊಂಡು ಒಂದು 2 to 3 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮಕ್ಕಳಿಗೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಒಂದು 2 to 3 ಅವರ್ಸ್ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಇದನ್ನ ಅಪ್ಲೈ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಮಲಗಿಸಿ ನಾನು ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅನ್ಬಿಟ್ಟು ಈ ಒಂದು ಪ್ಯಾಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಸಿಟಿಗಳಲ್ಲಿ ಸೊಪ್ಪು, ಈ ರೀತಿಯಾದ ಆಲೋವೆರಾ ಜೆಲ್ಲು ಇವೆಲ್ಲಾನು ನ್ಯಾಚುರಲ್ ಆಗಿ ಸಿಗೋದಿಲ್ಲ ಅನ್ಬಿಟ್ಟು ನಾನು ಹೇರ್ ಕೇರ್ ಅನ್ನ ಮಾಡೋ ಅಂತ ಟೈಮ್ ಅಲ್ಲಿ ಒಂದಷ್ಟು ಪೌಡರ್ ಗಳನ್ನ ತರಿಸಿದ್ದೆ. ಬಟ್ ಅದು ಇವಾಗ ಎಲ್ಲಿ ಬಿದ್ದಿದಾವೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಹೈಬಿಸ್ಕಸ್ ಪೌಡರ್ ಆಗಿರ್ಬೋದು, ಹೆನ್ನಾ ಪೌಡರ್ ಆಗಿರ್ಬೋದು, ಸೀಗೆ ಪುಡಿ ಪೌಡರ್ ಆಗಿರ್ಬೋದು, ಇದನ್ನೆಲ್ಲ ತರಿಸಿದ್ದೆ. ಈಗ್ಲೂ ನನ್ನ ಹಸ್ಬೆಂಡ್ ಅವೆಲ್ಲಾದ್ರೂ ಸಿಕ್ಕಿದ್ರೆ ಹೇಳ್ತಾ ಇರ್ತಾರೆ, ದೊಡ್ಡದಾಗಿ ಏನೋ ಹಚ್ಕೊಂಡೋಳ್ ತರ ತರಿಸ್ದೆ, ಇವ್ ನೋಡಿದ್ರೆ ಇಲ್ಲೇ ಇದೆ ಅಂತ. ಈಗ ಯೋಚನೆ ಮಾಡಿದೆ, ಮನೆ ಮುಂದೆನೆ ಈ ಗಿಡಗಳನ್ನೆಲ್ಲ ಇಟ್ಕೊಂಡು ನಾನು ಇನ್ನು ಸ್ಟಾರ್ಟ್ ಮಾಡ್ದಲ್ಲೇ ಇದೀನಲ್ಲ ಅಂತ ಯೋಚನೆ ಮಾಡಿ ಇವತ್ತು ಹೇರ್ ಕೇರ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಪ್ಯಾಕ್ ಅನ್ನ ಇವತ್ತು ಹಾಕೊಂಡಿದೀನಿ. ಒಂದು 3 ಅವರ್ಸ್ ಬಿಟ್ಟು ಈಗ ತಲೆಗೆ ಸ್ನಾನ ಮಾಡಿದೀನಿ. ನೋಡ್ಬೋದು ನೀವು, ಚಿಕ್ಕ ಚಿಕ್ಕದಾಗಿ ಒಂದು ಈರುಳ್ಳಿದಾಗಿರ್ಬೋದು, ಸೊಪ್ಪಿಂದಾಗಿರ್ಬೋದು ಹಾಗೆ ಉಳ್ಕೊಂಡಿದೆ. ಅದು ನೀವು ಎಷ್ಟು ಶಾಂಪೂ ಹಾಕಿ ತೊಳೆದ್ರೂ ಕೂಡ ಹೋಗೋದಿಲ್ಲ. ಒಣಗಿದ ಮೇಲೆ ಅದನ್ನ ಕೊಡುವುದ್ರೆ ನೀಟಾಗಿ ಎಲ್ಲದು ಕ್ಲಿಯರ್ ಆಗುತ್ತೆ. ಈ ನಡುವೆ ಅಂತೂ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಆಗ್ತಿತ್ತು ನನಗೆ. ಕೆಲವ್ರನ್ನ ಕೇಳಿದಾಗ ಹೇಳ್ತಾರೆ, ಮಕ್ಕಳು ನಗೋಕ್ ಶುರು ಮಾಡಿದಾಗ ಅಮ್ಮನ ಕೂದಲು ಉದುರುತ್ತೆ ಅಂತ. ಮಕ್ಕಳು ನಗೋದಕ್ಕೂ ನಮ್ ಕೂದಲು ಉದ್ರೋದಕ್ಕೂ ಏನ್ ಸಂಬಂಧ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಪ್ರಾಪರ್ ಕೇರ್ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಇವನ ಫಸ್ಟ್ ವಿಂಟರ್ ಆಗಿರೋದ್ರಿಂದ, ಕ್ರಿಸ್ಮಸ್ ಬೇರೆ ಬರ್ತಿರೋದ್ರಿಂದ ಅದೇ ಥೀಮ್ ಅಲ್ಲಿ 5 ಮಂತ್ ಫೋಟೋಶೂಟ್ ಅನ್ನ ಮಾಡೋಣ ಅಂತ ಹೇಳಿ ಫೋಟೋಶೂಟ್ ಅನ್ನ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಫೋಟೋಸ್. ನಮ್ಮ ಮನೆಯ ಪುಟಾಣಿ ಸ್ಯಾಂಟಾ ಕಡೆಯಿಂದ ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.